So, hello friends, welcome back to the channel. So, ನಾವು ಪ್ಯಾಕಪ್ ಮಾಡ್ತಾ ಇದೀವಿ ಯಾಕಂದ್ರೆ ನಾವು ಫ್ರಾನ್ಸಿಗೆ ಹೋಗ್ತಿದೀವಿ. ಸೊ, ಪ್ಯಾಕಪ್ ಮಾಡ್ತಿದೀವಿ, ಅದು ಮುಗಿಯಂಗೇ ಇಲ್ಲ. ಇನ್ನು ಫುಲ್ ಪ್ಯಾಕಪ್ ಬಟ್ಟೆ ಎಲ್ಲ ಪ್ಯಾಕಪ್ ಆಯ್ತು. ಸೊ ನೆಕ್ಸ್ಟ್ ಥಿಂಗ್ಸ್ ಗ್ರಾಸರೀಸ್ ಮತ್ತೆ ಮೆಡಿಸಿನ್ಸ್ ಆ ಥರ ಎಲ್ಲ ಪ್ಯಾಕಪ್ ಮಾಡ್ತಿದ್ದೇನೆ. ಸೊ ತೋರಿಸ್ತೀನಿ ಬನ್ನಿ. ಏನ್ ಮಾಡ್ತಿದ್ಯಾ? ಸೊ ಇವಾಗ ಇದರಲ್ಲಿ ಗ್ರಾಸರೀಸ್ ಎಲ್ಲ ಪ್ಯಾಕ್ ಆಯ್ತು. ಸೊ ಒಂದು ಬ್ಯಾಗ್ ರೆಡಿ ಆಯ್ತು. ಇನ್ನು ಬ್ಯಾಗ್ ರೆಡಿ ಮಾಡ್ಬೇಕು. 8 ಬ್ಯಾಗ್ಸ್ ರೆಡಿ ಮಾಡ್ಬೇಕು. ಗೌರಿ ಏನ ಮಾಡ್ತಿದ್ಯಾ? ಮೆಡಿಸಿನ್ ಪ್ಯಾಕ್ ಮಾಡ್ತಿದ್ಯಾ? ಓಕೆ, ಇನ್ನೊಂದು ಪ್ಯಾಕ್ ಮಾಡ್ತಿದ್ಯಾ ನೀನು? ಸೊ ಪಪ್ಪ ಏನ್ ಮಾಡ್ತಿದ್ಯಾ ನೀನು? ನಾನು ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡು, ಇದೆಲ್ಲ ಹಳೇದೆಲ್ಲ ಇದೆಲ್ಲ ತಗೊಂಡೋಗೋದು ಇದೆಯಲ್ಲ, ಇದು ಕೂಡ ಇಂಪಾರ್ಟೆಂಟ್ ಗಣಿ. ಸಿ ಟಿ ಶರ್ಟ್, ವಿ ಆರ್ ಗೋಯಿಂಗ್ ಟು ಟೇಕ್ ದಿಸ್. ಯಾಕೆ ಆ ಥರ ತಗೊಂಡು ಹೋಗ್ಬೇಕು? ಇದು ಕರ್ನಾಟಕ ಟಿ ಶರ್ಟ್. ಕರ್ನಾಟಕ ಟಿ-ಶರ್ಟ್. ಸೊ ನಾಳೆ ಮಿಡ್ ನೈಟ್ ನಾವು ಕೆಂಪೇಗೌಡ ಏರ್ಪೋರ್ಟಿಗೆ ಹೋಗ್ತಿದ್ದೀವಿ. ಸೊ ಮಿಡ್ ನೈಟ್ 2 AM ಗೊತ್ತಾ ನಿಮಗೆ? ಅದು ಎಷ್ಟು ಅರ್ಲಿ, ನಮಗೆ ನಿದ್ದೆ ಮಾಡಕ್ಕೂ ಆಗಲ್ಲ, ಅಷ್ಟು ಅರ್ಲಿ ಅದು. 2 AM ಗೆ ಏರೋಪ್ಲೇನ್ ರೆಡಿ ಆಗಿರುತ್ತೆ. ಸೊ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಸಿಗೋಣ. ಓಕೆ, ಬರ್ರಿ ಮುಂದಕ್ಕೆ ಬರ್ರಿ. ಗೌರಿ ಅಲ್ಲಿ ಪ್ಲಾಟ್ಫಾರ್ಮ್ ಇದೆಯಲ್ವಾ? ಏರೋಪ್ಲೇನ್ ಬರುತ್ತೆ. I want to see aeroplane. ಗೌರಿ ಗೊತ್ತಾಯ್ತಾ ಎಲ್ಲಿದ್ದೀವಿ ಅಂತ? ಹಾ ನಡಿ.
ಚಲೋ ಚಲೋ ಫಾಸ್ಟ್ ತಿನ್ನು ಲಾಲಿಪಾಪ್ ನೋಡಿ. ಇಲ್ಲಿ ನೋಡಿ ಎಲಿಫೆಂಟ್. ನೋಡಿ ಹೆಂಗಿದೆ ಎಲಿಫೆಂಟು ಕ್ರಿಸ್ಮಸ್ ಮಾಡ್ತಾ ಇದೆ. ಹೌದು ಬಾ ನೋಡಿ ಪಾಪಿಗೆ ಹೊರಟ್ರು ಪಾಪ. We are already late. We have to catch. Okay. ಇದಿದೆ ಪರ್ಚ್ ಸ್ಟಾರ್ಟ್ ಆಗುತ್ತೆ. ಸೊ ನಾವಿನ್ನೂ ಇಲ್ಲೇ ಇದೀವಿ. 1:45 ಇದೆ. ಸೊ ಅಷ್ಟೊತ್ತಿಗೆ ಹೋಗ್ಬಿಡ್ಬೇಕು. ಇಲ್ಲ ಕ್ಲೋಸ್ ಆಗಲ್ಲ. ನೋಡಗಂಡಿ ಬೇಕಿ ಬರುತ್ತೆ ಮತ್ತೆ ನೋಡಿಲಿ ನೋಡಿ ನಾನು ಎಸ್ ಇದು ಒಂದು ನಿಮಿಷ ಇಟ್ಕೊಂಡಿರ್ತೇನೆ. ಸೊ ಗೈಸ್ ಇದು ಟಾಯ್ಸ್ ನೋಡಿ, ಏರೋಪ್ಲೇನ್ ಎಲ್ಲ ಇರುತ್ತೆ ನೋಡಿ. ಸೊ ಈ ಥರ ಮಕ್ಕಳನ್ನ ಎಂಗೇಜ್ ಆಗಿಡೋಕ್ಕೋಸ್ಕರ ಟಾಯ್ನ ಸಣ್ಣ ಟಾಯ್ ಬಾಕ್ಸ್ನ ಕೊಡ್ತಾ ಇದ್ದಾರೆ. ಸೊ ಇದು ಯಾರ್ಯಾರ ಸೀಟಲ್ಲಿ ಮಕ್ಕಳಿದ್ದಾರೆ ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಸ್ಪೆಷಲಿ ಅವರು ಮಕ್ಕಳಿರೋರಿಗೆ ಮಧ್ಯದಲ್ಲಿರೋ ಸೀಟ್ನೇ ಕೊಟ್ಟಿದ್ದಾರೆ. ಮಧ್ಯದಲ್ಲಿರೋ ಒಂದು ಕಾಲಮ್ ಸೀಟ್ನ ಪ್ರಿಫರ್ ಮಾಡಿರ್ತಾರೆ. ಸೊ ಆ ಕಾಲಮ್ನಲ್ಲಿರೋ ಎಲ್ಲ ಸೀಟ್ಗಳಿಗೂ ಈ ಬಾಕ್ಸಸ್ನ ಕೊಡ್ತಾರೆ. ಎಷ್ಟು ಜನ ಮಕ್ಕಳಿದ್ದಾರೆ ಅವರಿಗೆ ಇದನ್ನ ಪ್ರೊವೈಡ್ ಮಾಡ್ತಾರೆ. ಹೌ ಈ ಥರ ಎಲ್ಲ ಎಷ್ಟು ಅವರು ಪ್ರೊವೈಡ್ ಮಾಡ್ತಾರೆ ನೋಡಿ. ಮಕ್ಕಳು ಇಲ್ಲಾಂದರೆ ಅವ್ರನ್ನ ಕೂರಿಸ್ಕೊಳ್ಳೋದು ತುಂಬಾ ಕಷ್ಟ ಏರೋಪ್ಲೇನಲ್ಲಿ ಆ್ಯಕ್ಚುಲಿ. ನೆಕ್ಸ್ಟ್ ಬಂದುಬಿಟ್ಟು ಫುಡ್ಡು.
ಸೊ ಯಾವ ಸೀಟಲ್ಲಿ 5 year oldಗಿಂತ ಚಿಕ್ಕ ಮಕ್ಳು ಇರ್ತಾರೋ ಆ ಮಕ್ಕಳಿಗೆ ಫಸ್ಟ್ ಫುಡ್ಡನ್ನ ತಂದು ಕೊಡ್ತಾರೆ. ಸೊ ಫುಡ್ಡು ಓಕೆ ಪರವಾಗಿಲ್ಲ, ಬಟ್ ಫುಡ್ಡಲ್ಲಿ ಏನೇನಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಒಂದು ಬ್ರೆಡ್ ಒಳಗೆ ಯಾವ ಥರ ಟೇಸ್ಟ್ ಇತ್ತು ಅಂತಂದರೆ, ಈಗ ನಾವು ಸಮೋಸ ತಿಂದರೆ ಹೇಗಿರುತ್ತಲ್ಲ ಆ ಥರ ಫಿಲ್ ಮಾಡಿದ್ರು, ಸ್ಟಫ್ ಮಾಡಿದರು. ಜೊತೆಗೆ ಒಂದು ಲಸ್ಸಿ, ಹಾಗೆ ಒಂದು ಕಪ್ ಕೇಕ್ಸ್ಗಳು ಒಂದೆರಡು, ಜೊತೆಗೆ ಫ್ರೂಟ್ ಬೌಲು. ಸೊ ಫ್ರೂಟ್ ಬೌಲಲ್ಲಿ ಎಲ್ಲ ಥರ ಫ್ರೂಟ್ಸ್ಗಳಿದ್ದು, ಅಂದರೆ ಆ್ಯಪಲ್ಲು, ಆಮೇಲೆ ಅನಾನಸ್ ಆಗಿರ್ಬೋದು, ಡ್ರ್ಯಾಗನ್ ಫ್ರೂಟು, ಪಪಾಯ. ಸೊ ಈ ಥರ ಮಿಕ್ಸ್ ಮಾಡಿ, ಮಸ್ಮೆಲನ್ ಈ ಥರ ಮಿಕ್ಸ್ ಮಾಡಿ ಒಂದು ಫ್ರೂಟ್ ಬೌಲ್ನ ಕೊಟ್ಟಿದ್ರು. ಸೊ ಟೇಸ್ಟಿ ಅನ್ನೋದಕ್ಕಿಂತ ಹೆಚ್ಚಿಗೆ ಆಗಿ ಹೆಲ್ದಿ ಇರೋವಂಥದ್ದನ್ನೇ ಕೊಟ್ಟಿರ್ತಾರೆ. ಸೊ ಫಸ್ಟು ನಮ್ಮ ಸೀಟಲ್ಲಿ ಗೌರಿಗೆ ಫಸ್ಟ್ ಕೊಟ್ಟಿದ್ರು, ಯಾಕಂತಂದರೆ ಅವಳು 5 year oldಗಿಂತ ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ಫಸ್ಟ್ ತಂದು ಕೊಟ್ಟರು. ನೆಕ್ಸ್ಟ್ ಆಮೇಲೆ ನಮಗೆ ಅಷ್ಟಿಗೂ ಸಿಕ್ತು. ಸೊ ಹೀಗೆ ಅವರು ಎಂಗೇಜ್ ಆಗ್ತಾ ಬಂದರು. ಇಲ್ಲ ಅಂತಂದರೆ ಅವ್ರನ್ನ ಒಂದು 13 to 14 hours ಒಂದೇ ಕಡೆ ಕೂರಿಸ್ಕೊಳ್ಳೋದು ಇಟ್ಸ್ ನಾಟ್ ಸೋ ಈಸಿ, ಇಟ್ಸ್ ಅ ಬಿಗ್ ಟಾಸ್ಕ್. ಸೊ ಆಮೇಲೆ ನಮಗೂ ಕೂಡ ಫುಡ್ ಬಂತು ನೋಡಿ. ಅವರು ಆ ಪಝಲ್ಸ್ನ ಮೋಸ್ಟ್ಲಿ ಅದು ಟ್ರ್ಯಾಕ್, ಅದು ಆ್ಯಕ್ಚುಲಿ ಏನು ಏರೋಪ್ಲೇನ್ ಟಾಯ್ ಕೊಟ್ಟಿದ್ರಲ್ಲ ಅದಕ್ಕೆ ಒಂದು ಟ್ರ್ಯಾಕ್ ಅದು. ಸೊ ಅದನ್ನು ಇಬ್ಬರು ಮಾಡ್ತಾ ಮಧ್ಯರಾತ್ರಿ 2 ಗಂಟೆ ಸುಮಾರು ಇದನ್ನೆಲ್ಲ ಮಾಡ್ತಾಯಿದ್ರು ಅವರು. ಸೊ ಫೈನಲಿ ನಾವು ನಮ್ಗೆ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅನ್ನೋದು ಮ್ಯಾಪಲ್ಲಿ ನಮಗೆ ಡೈರೆಕ್ಷನ್ಸ್ ಎಲ್ಲ ತೋರಿಸ್ತಾ ಇರ್ತಾರೆ. ಯಾಕಂದರೆ ಸೊ ನಮಗೆ ವಿಂಡೋ ಸೀಟ್ ಸಿಗದೇ ಇದ್ದಿದ್ದರಿಂದ ನಮ್ಮ ಮಿಡ್ಲಿಗೆ ಇರೋ ಕಾಲಮಲ್ಲೇ ನಮಗೆ ಸಿಕ್ಕಿದ್ದು. ಹಾಗಾಗಿ ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ, ಅಕಸ್ಮಾತ್ ಕೂತಿದ್ರೂ ಗೊತ್ತಾಗ್ತಿರ್ಲಿಲ್ಲ ವಿಂಡೋದಲ್ಲಿ, ಬಟ್ ಇಲ್ಲಿ ನಮಗೆ ಟ್ರ್ಯಾಕ್ ಸಿಗ್ತಾ ಇರುತ್ತೆ, ಮ್ಯಾಪ್. ಸೊ ನಾವೆಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಏನು ಯಾವ ಒಂದು ಏರಿಯಾ ದಾಟಿ ನಾವು ಹೋಗ್ತಾ ಇದ್ದೀವಿ, ಇನ್ನು ಎಷ್ಟು ಮಿನಿಟ್ಸ್ ಇದೆ ರೀಚ್ ಆಗೋಕ್ಕೆ ಡೆಸ್ಟಿನೇಷನ್ನು. ಸೊ ಪ್ರತಿಯೊಂದು ನಮಗೆ ಅಲ್ಲಿ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಸೊ ಏನಪ್ಪ ಅಂತಂದರೆ ಎಲ್ಲ ಸೀಟಲ್ಲೂ ಒಂದೊಂದು ಈ ಥರ ಅವರಿಗೆ ಎಂಗೇಜ್ ಆಗಿರೋಕ್ಕೆ ಆಟ ಆಡೋದಾಗಿರ್ಬೋದು, ಅಥವಾ ಟಿ ವಿ ಥರ ಏನು ಇದೆಯಲ್ಲ ಇದು ಟ್ಯಾಬು ಅದಿರ್ಬೋದು ಇರೋದ್ರಿಂದ 13 to 14 hours ಕಳೆದಿದ್ದು ಈಸಿಯಾಗೆ ಕಳೆದೋಯ್ತು. ಇಲ್ಲ ಅಂದರೆ ಅವರಿಬ್ಬರನ್ನೂ ಒಂದು ಕಡೆ ಕೂರಿಸೋದು ನಾಟ್ ಸೋ ಈಸಿ. ಒಂದು 10 ನಿಮಿಷನೇ ಕೂರ್ದಿರೋ ಮಕ್ಕಳು ಸೊ 14 hours ಒಂದೇ ಕಡೆ ಕೂತಿದ್ದಾರೆ ಅಂತಂದರೆ, ಸೊ ಇದೆಲ್ಲ ಇರೋದ್ರಿಂದನೇ ಕೂತಿದ್ದಾರೆ. ನಮಗೂ ಇದೇ ಒಂದು ತುಂಬಾ ಟೆನ್ಷನ್ ಆಗಿತ್ತು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಇದು ಬಂದುಬಿಟ್ಟು ಲಂಚ್ಗೆ. ಸೊ ಲಂಚ್ಗೂ ಅಷ್ಟೇ ಫಸ್ಟ್ ಪ್ರಿಫರೆನ್ಸ್ ಬೇಬೀಸ್. ಸೊ ಗೌರಿಗೆ ಫಸ್ಟ್ ಬಂತು. ಗೌರಿ ಇದರಲ್ಲಿ ನಗೆಟ್ಸ್, ಹಾಗೆ ಇಲ್ಲಿ ಒಂದು ಆಮ್ಲೆಟ್ ಕೊಡ್ತಾರೆ ಅವರು. ಸೊ ಅದು ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿ ಮತ್ತು ನೀಟಾಗಿ ಅವರು ಇದು ಮಾಡಿದರು. ಸೊ ಅದು ತುಂಬಾ ಟೇಸ್ಟಿಯಾಗಿತ್ತು. ನನಗೇನೋ ತುಂಬ ಇಷ್ಟ ಆಯಿತು. ಕಪ್ ಕೇಕ್ಸು, ಯೋಗರ್ಟ್, ಫ್ರೂಟ್ ಬೌಲ್ ಅಗೇನ್, ಆಮೇಲೆ ಒಂದು ಜ್ಯೂಸ್, ಆರೆಂಜ್ ಜ್ಯೂಸ್ ಆಗಿರ್ಬೋದು, ಬನ್ಸ್ ಆಗಿರ್ಬೋದು. ಸೊ ಇದು ಬಂದ್ಬಿಟ್ಟು ನಮಗೆ ಮಶ್ರೂಮ್ಸ್ ಆ್ಯಡ್ ಮಾಡಿರ್ತಾರೆ, ಬನ್ಸ್ ಆ್ಯಡ್ ಮಾಡಿರ್ತಾರೆ. ಸ್ವಲ್ಪ ಲಿಟ್ಲ್ ಬಿಟ್ ಚೇಂಜ್ ಆದರೆ ಫುಲ್ ಅವ್ರಿಗೇನು ಕೊಟ್ಟಿರ್ತಾರೆ ನಮಗೂ ಅದನ್ನೇ ಕೊಟ್ಟಿರ್ತಾರೆ. ಬಟ್ ಬೇಬೀಸ್ಗೆ ಆದಷ್ಟು ಬ್ರಾಕಲಿ, ಕ್ಯಾರೆಟ್ಸ್ ಈ ಥರ ಪ್ರಿಫರ್ ಮಾಡಿ ಕೊಟ್ಟಿರ್ತಾರೆ. ಹೆಲ್ದಿ ಫುಡ್ನೇ ಜಾಸ್ತಿ ಕೊಟ್ಟಿರ್ತಾರೆ. ಬಟ್ ಟೇಸ್ಟ್ ಏನು ಆ ಥರ ಏನಿರಲ್ಲ, ಅಷ್ಟೊಂದೇನು ಟೇಸ್ಟಿ ಅಂತೇನಿರಲ್ಲ, ಬಟ್ ಹೆಲ್ದಿಯಾಗಿರುತ್ತೆ. ಯಾವುದೇ ಥರ ತೊಂದರೆ ಆಗದಿರೋ ಥರ ಕೊಟ್ಟಿರ್ತಾರೆ. ಸೊ ಅದು ಒಂದು ಹ್ಯಾಪಿ ವಿಚಾರ ಅಷ್ಟೇ. ಸೊ ಅಲ್ಲಿಂದ ನಾವು ಬೆಂಗಳೂರಿಂದ ಪ್ಯಾರಿಸ್ನ ರೀಚ್ ಆದ್ವಿ. ಸೊ ಪ್ಯಾರಿಸ್ ರೀಚ್ ಆಗ್ತಿದ್ದಂಗೆ ಹೇಗೆ ಅಂತಂದರೆ ಒಂದು ರೀತಿಲಿ ತುಂಬಾ ಖುಷಿ ಆಗಿತ್ತು. ಬಟ್ ಆದರೆ 1 hour ಗ್ಯಾಪ್ ಇತ್ತು. ಆ 1 hour ಗ್ಯಾಪಲ್ಲಿ ನೆಕ್ಸ್ಟ್ ಫ್ಲೈಟ್ ಪ್ಯಾರಿಸ್ ಟು ಲಿಯಾನ್ ಫ್ಲೈಟ್ನ ಕ್ಯಾಚ್ ಮಾಡೋದೇ ಇಸ್ ಅ ಬಿಗ್ ಟಾಸ್ಕ್. ಯಾಕಂತಂದರೆ ಸೊ ಅದು 1 hour ಅದರಲ್ಲಿ ನಾವು ಚೆಕ್ ಇನ್ ಮಾಡ್ಕೋಬೇಕು. ಅದಲ್ಲದೆ ಮತ್ತೆ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಅದೆಲ್ಲ ಮಾಡೋಕ್ಕೆ ಮಕ್ಕಳಿರೋದ್ರಿಂದ ಹೇಗಾಗ್ತಾ ಇತ್ತು ಅಂದರೆ 5 ನಿಮಿಷ ಅನ್ಸ್ಬಿಡ್ತು 1 hour. ಸೊ ಓಡ್ತಾನೆ ಇದ್ವಿ. ಫೈನಲಿ ವಿ ಕ್ಯಾಚ್ ಅವರ್ ನೆಕ್ಸ್ಟ್ ಫ್ಲೈಟ್. ಗೌರಿ ನೋಡು. ಸೊ ಫೈನಲಿ ವಿ ರೀಚ್ ಪ್ಯಾರಿಸ್. ನಾವು ವಿ ಹ್ಯಾವ್ ಟು ಸೊ ಇಲ್ಲಿಂದ ಪ್ಯಾರಿಸಿಂದ ಮತ್ತೆ ಫ್ಲೈಟು. ಸೊ ಇಲ್ಲಿಂದ ಈಗ ನಾವೀಗ ಲಿಯಾನ್ಗೆ ಹೋಗ್ಬೇಕು. ಸೊ ಚಳಿ ಇದೆ. ಕೋಲ್ಡ್ ಇದೆ. ಸೊ ಚೆಕ್ ಮಾಡಿ ಎಷ್ಟು ಟೆಂಪ್ರೇಚರ್ ಇದೆ ಅಂತ.
ಸೊ ಇಲ್ಲಿ ನಾವು ವೇಟ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಚೆಕ್ಕಿನ್ ಬ್ಯಾಗ್ಗಳು ಒಂದು ಫ್ಲೈಟಿಂದ ಇನ್ನೊಂದು ಫ್ಲೈಟಿಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು. ನೋಡಿ ಇಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ ಲಗೇಜ್ಗಳನ್ನೆಲ್ಲ. ಸೊ ಪ್ಯಾರಿಸ್ ಟು ಲಿಯೋನ್ ನಾವೇನು ಏರೋಪ್ಲೇನ್ ಹತ್ತುತ್ತಾ ಇದ್ವಿ ಅದು ನಮಗೆ ಡೊಮೆಸ್ಟಿಕ್ ಫ್ಲೈಟ್ ಸಿಕ್ತು. ಸೊ ಫಾರ್ಚುನೇಟ್ಲಿ ನಮಗೆ ವಿಂಡೋ ಸೀಟ್ ಸಿಕ್ತು ಅಲ್ಲಿ. ಸೊ ಆವಾಗ ಹೇಗೂ ಹಗಲಿದ್ರದ್ರಿಂದ ನನಗೆ ಹಾಗೂ ಗಣಿಗೆ ಆ್ಯಕ್ಚುಲಿ ಎಕ್ಸೈಟ್ಮೆಂಟಲ್ಲಿದ್ದ ಅಮ್ಮ ಹಿಂಗೆ ಫ್ಲೈ ಮಾಡ್ತಾ ಇದೆ, ನೋಡ್ತಾ ಇದ್ದೀನಿ, ಎಲ್ಲ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಫುಲ್ ಖುಷಿ ಆಗ್ತಾ ಇದ್ದೆ. ಆ್ಯಕ್ಚುಲಿ ಅಲ್ಲಿ ಏನಾಗಿತ್ತು ಇಂಟರ್ನ್ಯಾಷನಲ್ ಇದೇನು ಫ್ಲೈಟಲ್ಲಿ ನಮಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆ ಕಡೆ ಜಸ್ಟ್ ಒಂದು ರೂಮಲ್ಲಿ ಕೂತಿದ್ವಿ ಅನ್ನೋ ಫೀಲಿಂಗ್ ಇತ್ತು. ಬಟ್ ಇಲ್ಲಿ ಏನಂತಂದ್ರೆ ನೀಟಾಗಿ ಕಾಣಿಸ್ತಾ ಇತ್ತು. ವಿಂಡೋ ಸೈಡ್ ಸಿಕ್ಕಿರೋದ್ರಿಂದ ಹೇಗೆ ಹಾರ್ತಾ ಇದೆ. ಆಮೇಲೆ ಮೋಡಗಳ ಮೇಲೆ ಹೋದಾಗ ನಮ್ಮನ್ನು ನಾವು ಕಳೆದು ಹೋದ್ವಿ ಅನ್ನೋ ಫೀಲಿಂಗ್ ಆಯಿತು. ಸ್ವಲ್ಪ ಭಯನೂ ಇತ್ತು. ಅದೇ ಅಟ್ ಎ ಟೈಮ್ ನಮಗೆ ಫುಲ್ ಖುಷಿನೂ ಆಗ್ತಾ ಇತ್ತು. ಗಣಿ ಅಂತೂ ಎಷ್ಟು ಖುಷಿಯಾಗಿದ್ದ ಅಂತಂದ್ರೆ ಹಾಗೆ ಮಲ್ಗೆ ಹೋಗ್ಬಿಟ್ಟವನ ಅಲ್ಲೇ ನೋಡ್ತಾ ಮಲ್ಕೊಂಡೋಗ್ಬಿಟ್ಟ ವಿಂಡೋ ಸೈಡು. ಸೊ ಫೈನಲಿ ನಾವು ಲಿಯಾನ್ ರೀಚ್ ಆಯಿತು. ಸೊ ಇದು ಲಿಯಾನ್ ಏರ್ಪೋರ್ಟ್ ಹೊರಗಡೆ ಬಂದಿದ್ದೀವಿ ಈಗ. ಸೊ ಬಿಸಿಲು ನೋಡಿ ನಾನೇನು ಅನ್ಕೊಂಡೆ ಚಳಿ ಇಲ್ಲ, ಸೊ ಜರ್ಕಿನ್ ತಗೋಣ ಅಂತ. ಎಷ್ಟು ಇದನ್ನ ನೋಡಿ ಹಂಗಲ್ಲ ಈ ಕಡೆ ಆ ರೇಂಜಿಗೆ ಇದೆಲ್ಲ ಫ್ರೀಸ್ ಆಗ್ತಾ ಇದೆ ಕೈಯೆಲ್ಲ ಫುಲ್ಲು. ಸೊ ಹಂಗಾಗಿ ತಿರ್ಗಾ ಈಗ ಮತ್ತೆ ಜರ್ಕಿನೋ ಎಲ್ಲ ಹಾಕೊಂಡು ತುಂಬಾ ಕ್ಲೈಮೇಟ್ ಹೆಂಗಿದೆ ಅಂದ್ರೆ ಇಲ್ಲಿ ಫ್ರೀಸ್ ಆಗ್ತಾ ಇದೆ. ಈ ಫ್ರೀಸರ್ ಅಲ್ಲಿ ಕೈ ಇಟ್ರೆ ಹೆಂಗಾಗತ್ತಲ್ಲ, ಸೊ ಆ ತರ ಆಗ್ತಾ ಇದೆ ನೋಡ್ರಿ ಇಲ್ಲಿ. ಸೊ ಈ ತರ ಆಗ್ತಾ ಇದೆ. ಸೊ ಇದೆ ಲಿಯಾನ್ ಏರ್ಪೋರ್ಟ್. ಬರ್ಲೇಬೇಡಿ. ಸೊ ನಾವು ಲ್ಯಾಂಡ್ ಏನೋ ಆದ್ವಿ. ಬಟ್ ಆಮೇಲೆ ಇನ್ನೊಂದು ಕ್ವಶನ್ ಇತ್ತು ನಮ್ಮ ತಲೆಯಲ್ಲಿ ಓಡ್ತಾ ಇತ್ತು. ನಾವು ಇಷ್ಟೊಂದು ಲಗೇಜ್ ತಗೊಂಡು ಬಂದಿದ್ದೀವಿ, ಹೇಗಪ್ಪ ತಗೊಂಡು ಹೋಗೋದು ಏರ್ಪೋರ್ಟಿಂದ ಹೋಟೆಲ್ಗೆ ಅಂತಂದ್ಬಿಟ್ಟು. ಪುಣ್ಯಕ್ಕೆ ಬಟ್ ಅಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಇತ್ತು. ಏನಪ್ಪ ಅಂದರೆ ವ್ಯಾನ್ ಇತ್ತು. ಸೊ ಹಾಗಾಗಿ ಅಲ್ಲಿ ನೋಡಿ ಈ ಥರದ ವ್ಯಾನು, ಬಿಗ್ ವ್ಯಾನ್ ಇರುತ್ತೆ. ಸೊ ಲಗೇಜ್ ಜಾಸ್ತಿ ಇದ್ದಾಗ ತಗೊಂಡು ಹೋಗೋಕ್ಕೆ ಅಂತಲೇ ಅವ್ರು ಈ ಥರದ್ದೆಲ್ಲ ಪ್ರೊವೈಡ್ ಮಾಡಿರ್ತಾರೆ. ಸೊ ಹಾಗಾಗಿ ನಮ್ಮ ಒಂದು ದೊಡ್ಡ ವರಿ ಏನಿತ್ತಲ್ಲ, ತುಂಬ ದೊಡ್ಡ ತಲೆನೋವು ಈಸಿಯಾಗಿ ಸರಿ ಆಗ್ಬಿಡ್ತದೆ. ಸೊ ಈಗ ನಾವು ಏರ್ಪೋರ್ಟ್ದಿಂದ ಲಿಯಾನ್ ಏರ್ಪೋರ್ಟ್ದಿಂದ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ನಾನು ಸಿಟಿ ಎಲ್ಲ ಹೇಗಿದೆ ಅಂತ ಹಾಗೆ ಒಂದು ಊರಿನ ಒಂದು ಇದನ್ನ ಜಲಕ್ನ ತೋರಿಸ್ತಾ ಇದ್ದೀನಿ. ಹೇಗಿದೆ ಲಿಯಾನ್ ಸಿಟಿ, ಔಟರ್ ಸ್ಕರ್ಟಲ್ಲಿದೆ ಆ್ಯಕ್ಚುಲಿ. ಸೊ ಹೋಗ್ತಾ ಸಿಟಿ ಒಳಗೆ ಎಂಟ್ರಿ ಆಗ್ತೀವಿ. ಸೊ ನೋಡಿ ಇಲ್ಲಿ ನೋಡ್ರಿ ಗ್ರೀನರಿ ಇದೆ, ಮನೆಗಳಲ್ಲಿ ಇಲ್ಲಿ ಒಂದು ದೂರ ಇದ್ದಾವೆ. ಸೊ ಆರಾಮಾಗಿ ಬ್ಯೂಟಿಫುಲ್ಲಾಗಿ ಕಾಮಾಗಿ ಇರಬೇಕು ಅಂತಂದರೆ ಇಂಥ ಪ್ಲೇಸ್ಗಳು ಉತ್ತಮ ಅನಿಸುತ್ತೆ. ಸೊ ನಾವು ಫೈನಲಿ ಹೋಟೆಲ್ ರೀಚ್ ಆದ್ವಿ. ಸೊ ಚೆಕ್ ಇನ್ ಆಗ್ತಾ ಇದ್ವಿ. ಅಲ್ಲಿ ಕೂಡ ನಾವು ನಮ್ಮ ಲಗೇಜ್ಗಳು ನೋಡ್ಬಿಟ್ರೆ ಎಂತರಿಗೂ ಸುಸ್ತಾಗೋಗುತ್ತೆ, ಅಷ್ಟು ಲಗೇಜ್ಗಳು ತಗೊಂಡು ಬಂದಿದ್ವಿ. ಯಾಕಂದರೆ 4 ಜನ. ಸೊ 4 ಜನಕ್ಕೂ 4 ಬ್ಯಾಗ್, ಅರೌಂಡ್ 11 to 12 to 13 ಬ್ಯಾಗ್ಸ್ ಇತ್ತು ನಮ್ಮ ಹತ್ರ. ಸೊ ಅದೇ ಒಂದು ನಮಗೆ ದೊಡ್ಡ ತಲೆನೋವಾಗಿತ್ತು. ಸೊ ಫೈನಲಿ ನಾವು ರೂಮ್ ಒಳಗೆ ಎಂಟ್ರಿ ಆದ್ವಿ. ಸೊ ನಮಗೆ ರೂಮು ಸಿಕ್ತು. ರೂಮ್ ಅಂತಂದರೆ ಒಂದು ವೆಲ್ ಫರ್ನಿಶ್ಡ್ ವಿಲ್ಲಾ ಅಲ್ಲ ಫ್ಲ್ಯಾಟ್. ಸೊ ಆ ಫ್ಲ್ಯಾಟ್ ಒಳಗೆ ಹೇಗಿತ್ತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಫೆಸಿಲಿಟೀಸ್ ಇತ್ತು. ಒಂದು ಹಾಲು, ಒಂದು ಡೈನಿಂಗ್ ಟೇಬಲ್, ಫ್ರಿಜ್ಜು, ಒಂದು ಬೆಡ್ರೂಮು, ಹಾಗೆ ವಾರ್ಡ್ರೋಬ್ ಚಿಕ್ಕದಾಗಿದ್ದು ಚೊಕ್ಕವಾಗಿದೆ. ಸೊ ಎಲ್ಲ ಏನೇನು ಬೇಕಲ್ಲ, ಬೇಸಿಕ್ಸ್ ನೀಡ್ಸ್ ಏನೇನಿದೆ ಅದೆಲ್ಲ ಇತ್ತು. ಇವನ್ ಕಿಚನ್ ಅಷ್ಟೇ ಕ್ಯೂಟ್ ಆಗಿದೆ. ಸೊ ಎಲ್ಲ ಥರದ ಫೆಸಿಲಿಟೀಸ್ ಇತ್ತು. ಸೊ ಇದು ನನ್ನ ಟ್ರಾವೆಲಿಂಗ್ ವ್ಲಾಗ್ ಆಗಿತ್ತು. ನಾವು ಬೆಂಗಳೂರಿಂದ ಲಿಯಾನ್ ರೀಚ್ ಆಗೋ ತನಕ ಏನೇನೆಲ್ಲ ಆಯಿತು ಅನ್ನೋದನ್ನು ತುಂಬ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ ವಿಡಿಯೋನ. ಯಾಕಂತಂದರೆ ನನಗೂ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಡಿಕ್ಲಟರಿಂಗ್ ಮಾಡೋದ್ರಲ್ಲೇ ಕಳೆದೋಗಿದೆ ಟೈಮಿಂಗ್ ಎಲ್ಲ. ಸೊ ಹಾಗಾಗಿ ನಾನು ಹೇಗಿದೆ ಹಾಗೆ ತೋರಿಸ್ತಾ ಇದ್ದೀನಿ.
ಸೊ ಇದೇ ಥರ ನನ್ನ ವ್ಲಾಗ್ನ ನೋಡ್ತಾ ಇರಿ. ಬರೋ ವಿಡಿಯೋಗಳಲ್ಲಿ ಮುಂದಿನ ದಿನಗಳಲ್ಲಿ ನನ್ನ ಈ ಫ್ರಾನ್ಸ್ ಅಥವಾ ಲಿಯೋನ್ನ ಎಲ್ಲ ವಿಡಿಯೋಗಳು ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತೀನಿ. ಹೇಗಿದೆ ಇಲ್ಲಿ, ಯಾವ ಥರ ಇದೆ ನನ್ನ ಲೈಫ್ ಸ್ಟೈಲ್, ಇಲ್ಲಿ ಏನು ಚೇಂಜಸ್ ಆಗುತ್ತೆ, ನನಗೆ ಯಾವ ಥರ ಒಗ್ಗುತ್ತೆ ಊರು, ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೇನೆ. ಆ್ಯಸ್ ವಿ ಆರ್ ಆಲ್ ಫ್ಯಾಮಿಲಿ. ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಪ್ರತಿಯೊಬ್ಬರಿಗೂ ಒಂದೊಂದೇ ವಿಡಿಯೋ ಕಳ್ಸೋಕ್ಕಾಗಲ್ಲ, ಅದೇ ಮೇನ್ ಉದ್ದೇಶ. ಸೊ ಈ ವ್ಲಾಗ್ ಮಾಡ್ತಾ ಇದ್ದೀನಿ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.